ಮನಸ್ಸು ಕೋತಿಯ ರೀತಿ, ಅದು ಒಂದು ಕಡೆ ನಿಲ್ಲೋದಿಲ್ಲ. ನಿಮ್ಮನ್ನು ಮನಃಶಾಂತಿಯಾಗಿ ಒಂದು ಕಡೆ ನಿಲ್ಲಲು ಬಿಡೋದಿಲ್ಲ. ಕೋತಿ ಗಾಯವನ್ನು ಪರಚಿ ಹೇಗೆ ಸಣ್ಣ ಗಾಯವನ್ನು ದೊಡ್ಡ ಗಾಯವನ್ನಾಗಿ ಮಾಡಿಕೊಳ್ಳುತ್ತೋ ಅದೇ ರೀತಿ ಮನಸ್ಸು ಕೂಡ ನಮ್ಮ ಜೀವನದಲ್ಲಿ ನಡೆದ ಕೆಟ್ಟ ಘಟನೆಗಳನ್ನು ಪದೇ ಪದೇ ನೆನಪಿಸಿಕೊಂಡು ದುಃಖಿಸುತ್ತಾ ನಮ್ಮನ್ನು ದುಃಖ ಪಡೋ ಹಾಗೆ ಮಾಡುತ್ತೆ. ಮನಸ್ಸು ಮಾಡೋ ಗಾಯದಿಂದ ನಾವು ಹೇಗೆ ಹೊರಬರಬೇಕು ಅಂತ ಬುದ್ಧನು ತನ್ನ ಶಿಷ್ಯರಿಗೆ ಈ ರೀತಿ ಹೇಳುತ್ತಾನೆ. ಒಂದು ದಿನ ಒಬ್ಬ ಶಿಷ್ಯನು ಬುದ್ಧನ ಹತ್ತಿರ ಬಂದು, ಸ್ವಾಮಿ, ದುಃಖಕರವಾದ ವಿಷಯಗಳನ್ನು ಪದೇ ಪದೇ ನೆನಪಿಸಿಕೊಳ್ಳುವುದರಿಂದ ನಮ್ಮ ಮನಸ್ಸು ಮತ್ತಷ್ಟು ಗಾಯವಾಗುತ್ತೆ. ಮರಿಬೇಕು ಅಂತ ಎಷ್ಟೇ ಪ್ರಯತ್ನಿಸಿದರೂ ಮತ್ತೆ ಮತ್ತೆ ನೆನಪಿಗೆ ಬಂದು ನಮ್ಮನ್ನ ಇನ್ನಷ್ಟು ದುಃಖ ಪಡೋ ರೀತಿ ಮಾಡುತ್ತೆ. ಇಂತಹ ಪರಿಸ್ಥಿತಿ ತುಂಬಾ ಜನರಿಗೆ ಬಂದಿರುತ್ತೆ. ಇದರಿಂದ ಹೊರಗೆ ಬರುವ ಮಾರ್ಗವನ್ನು ತಿಳಿಸಿ ಸ್ವಾಮಿ ಅಂತ ಕೇಳ್ತಾರೆ. ಆಗ ಗೌತಮ ಬುದ್ಧನು ಪ್ರಯೋಗಾತ್ಮಕವಾಗಿ ತಿಳಿಸಬೇಕು ಅನ್ನೋ ಉದ್ದೇಶದಿಂದ, ನೋಡಿ, ಇದರ ಬಗ್ಗೆ ಸಮಯ ಬಂದಾಗ ಖಂಡಿತ ತಿಳಿಸಿಕೊಡುತ್ತೇನೆ ಅಂತ ಹೇಳ್ತಾರೆ. ಕೆಲವು ದಿನಗಳ ನಂತರ ಗೌತಮ ಬುದ್ಧನು ತನ್ನ ಶಿಷ್ಯರ ಜೊತೆ ಅರಣ್ಯ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಿರುತ್ತಾರೆ. ವಿಶ್ರಾಂತಿಗಾಗಿ ಒಂದು ನದಿಯ ದಡದಲ್ಲಿ ಕೂರುತ್ತಾರೆ. ಆಗ ಗೌತಮ ಬುದ್ಧನು ತನ್ನ ಶಿಷ್ಯನನ್ನು ಕರೆದು, ದಾಹ ಆಗ್ತಿದೆ, ಪಕ್ಕದ ನದಿಯಲ್ಲಿರುವ ನೀರು ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ. ಆಗ ಆ ಶಿಷ್ಯ ನದಿಯ ಹತ್ತಿರ ಹೋಗ್ತಾನೆ. ಆದರೆ ಅಲ್ಲಿ ಸ್ವಲ್ಪ ಜನ ನದಿಯಲ್ಲಿ ಬಟ್ಟೆ ಒಗಿತಾ ಸ್ನಾನ ಮಾಡ್ತಾ ಆ ನೀರನ್ನು ಕೊಳಕು ನೀರನ್ನಾಗಿ ಮಾಡಿರುತ್ತಾರೆ. ಆಗ ಶಿಷ್ಯನು ಹಿಂದಿರುಗಿ ಬಂದು, ಸ್ವಾಮಿ, ನೀರು ತುಂಬಾ ಕೊಳಕಾಗಿದೆ, ಅವು ಕುಡಿಯಲು ಸಾಧ್ಯವಿಲ್ಲ ಅಂತ ಹೇಳುತ್ತಾನೆ. ಮತ್ತೆ ಸ್ವಲ್ಪ ಸಮಯದ ನಂತರ ನೀರು ತೆಗೆದುಕೊಂಡು ಬಾ ಅಂತ ಕಳಿಸುತ್ತಾರೆ. ಆದರೆ ನೀರು ಇನ್ನೂ ಹೆಚ್ಚು ಕೊಳಕಾಗಿರುವುದರಿಂದ ಮತ್ತೆ ಹಿಂತಿರುಗಿ ಬಂದು, ಆ ನೀರು ಇನ್ನೂ ಹೆಚ್ಚು ಕೊಳಕಾಗಿದೆ ಸ್ವಾಮಿ, ನೀವು ಆ ನೀರನ್ನು ಕುಡಿಯಲು ಸಾಧ್ಯವಿಲ್ಲ. ನೀವು ಅನುಮತಿ ಕೊಟ್ಟರೆ ಪಕ್ಕದಲ್ಲಿ ಒಂದು ಗ್ರಾಮ ಇದೆ, ಅಲ್ಲಿಗೆ ಹೋಗಿ ನೀರು ತರ್ತೀನಿ ಸ್ವಾಮಿ ಅಂತ ಹೇಳ್ತಾರೆ. ಅದಕ್ಕೆ ಗೌತಮ ಬುದ್ಧರು, ಬೇಡ, ಸ್ವಲ್ಪ ತಾಳ್ಮೆಯಿಂದಿರು ಅಂತ ಹೇಳ್ತಾರೆ. ಸ್ವಲ್ಪ ಸಮಯದ ನಂತರ ಶಿಷ್ಯನನ್ನು ಮತ್ತೆ ಕಳಿಸ್ತಾರೆ. ಆಗ ಶಿಷ್ಯ ಮತ್ತೆ ನದಿಯ ಹತ್ತಿರ ಹೋಗ್ತಾನೆ. ಆದರೆ ಈಗ ಆ ನೀರು ಶುದ್ಧವಾಗಿ ಸ್ವಚ್ಛವಾಗಿರುತ್ತೆ. ಆಗ ನೀರನ್ನು ತೆಗೆದುಕೊಂಡು ಬಂದು ಬುದ್ಧರಿಗೆ ಕೊಡುತ್ತಾನೆ. ಆಗ ಬುದ್ಧನು, ಈ ನೀರನ್ನು ತೆಗೆದುಕೊಂಡು ಬರೋಕೆ ಏನು ಮಾಡಿದೆ ಅಂತ ಕೇಳ್ತಾರೆ. ಆಗ ಶಿಷ್ಯನು, ನಾನೇನು ಮಾಡಲಿಲ್ಲ ಸ್ವಾಮಿ, ಅದೇ ಶುದ್ಧವಾಗಿತ್ತು ಅಂತ ಹೇಳ್ತಾನೆ. ನೋಡಿದ್ರಲ್ಲ, ನಮ್ಮ ಮನಸ್ಸು ಕೂಡ ಆ ನದಿಯ ನೀರಿನಂತೆ ಸಹನೆ ಮತ್ತು ತಾಳ್ಮೆಯಿಂದ ಇದ್ದರೆ ನಿಮ್ಮ ಮನಸ್ಸು ಕೂಡ ಈ ನೀರಿನಂತೆ ಶುದ್ಧವಾಗಿರುತ್ತೆ. ಆ ನದಿಯ ನೀರು ಶುದ್ಧವಾಗೋಕೆ ಸಮಯ ಹಿಡಿದ ರೀತಿನೇ ನಿಮ್ಮ ಮನಸ್ಸು ಸರಿ ಹೋಗೋದಕ್ಕೆ ಸಮಯ ಹಿಡಿಯುತ್ತೆ. ಅಷ್ಟರವರೆಗೂ ತಾಳ್ಮೆಯಿಂದ ಶಾಂತವಾಗಿರಬೇಕು. ಆಗಲೇ ನಿನ್ನ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಂತ ಬುದ್ಧರು ಹೇಳ್ತಾರೆ.